ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹೆಂಗಸನ್ನು ಅಂದ್ರೆ ಸಂಗಾತಿಯನ್ನು ಸಂಭೋಗದಲ್ಲಿ ತೃಪ್ತಿ ಪಡಿಸೋದು ಹೇಗೆ? ಈ ವಿಡಿಯೋ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಗೌರವದಿಂದ ನಡೆದುಕೊಳ್ಳುವುದು ಅವರವರ ಕರ್ತವ್ಯ. ಅದೇ ರೀತಿಯಲ್ಲಿ ಲೈಂಗಿಕತೆ ಬಂದಾಗಲೂ ಸಹ ಹೆಂಗಸರು ಮತ್ತು ಗಂಡಸರಲ್ಲಿ ಯಾರು ಹೆಚ್ಚು ಲೈಂಗಿಕ ಆಸಕ್ತಿ, ತೃಪ್ತಿ ಪಡೆಯುತ್ತಾರೆ ಅನ್ನೋ ಸಂಶಯಗಳು ಬರುತ್ತೆ. ಇನ್ನು ಕೆಲವು ಸಾರಿ ಗಂಡಸರು ತಮ್ಮಿಂದ ತಮ್ಮ ಸಂಗಾತಿಗೆ ಲೈಂಗಿಕ ತೃಪ್ತಿ ಸಿಗುತ್ತಿದೆಯೋ ಇಲ್ಲವೋ ಎಂಬ ಅನುಮಾನ ಕಾಡುತ್ತದೆ. ಇಂತಹ ಸಂದರ್ಭಗಳಲ್ಲಿ ಗಂಡಸರು ಎಲ್ಲಿ ತಮ್ಮ ಸಂಗಾತಿ ತನ್ನ ಮೇಲೆ ಮುನಿಸಿಕೊಳ್ಳುತ್ತಾಳೆ ಎಂಬ ಭಯಲ್ಲಿ ಇರುತ್ತಾನೆ. ಅಲ್ಲದೆ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ತನ್ನ ಸಂಗಾತಿ ತೃಪ್ತಿಗಾಗಿ ಬೇರೆ ಸಂಬಂಧ ಬೆಳೆಸಿದರೆ ಏನು ಮಾಡುವುದು ಅಂತ ಭಯ ಪಟ್ಟಿಕೊಳ್ಳುತ್ತಾನೆ. ಹಾಗಾಗಿ ನೀವು ಸಹ ಇಂತಹ ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರೆ ಖಂಡಿತವಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಲೈಂಗಿಕ ತೃಪ್ತಿಯ ಅನ್ನೋದು ಗಂಡು ಮತ್ತು ಹೆಣ್ಣಿಗೆ ಸರಿಸಮಾನಾಗಿದೆ. ಆದ್ರೆ ಹೆಣ್ಣು ಲೈಂಗಿಕ ಕ್ರಿಯೆಗೆ ತಯಾರಾಗುವುದು ಮತ್ತು ತೃಪ್ತಿ ಹೊಂದುವುದು ಗಂಡಿಗಿಂತ ಸ್ವಲ್ಪತಡ ಅಂತಾನೆ ಹೇಳಬಹುದು. ಹಾಗಾಗಿ ಹೆಣ್ಣು ಹೆಚ್ಚು ಕಾಲ ಲೈಂಗಿಕ ಸುಖವನ್ನು ಅನುಭವಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ. ಇದನ್ನು ಅರ್ಥ ಮಾಡಿಕೊಳ್ಳದ ಗಂಡಸರು ಬಹುಬೇಗ ಹೆಣ್ಣಿಗಿಂತ ಬೇಗನೆ ಉದ್ರೇಕಕ್ಕೆ ಒಳಗಾಗಿ ಅಷ್ಟೇ ವೇಗವಾಗಿ ಸುಖವನ್ನು ಪಡೆಯುತ್ತಾನೆ. ಹಾಗಿದ್ರೆ ಹೆಣ್ಣನ್ನು ಹೇಗೆ ಲೈಂಗಿಕ ತೃಪ್ತಿಗೊಳಿಸುವುದು ಅಂತ ನೋಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ ಲೈಂಗಿಕ ಅತೃಪ್ತಿ ಅನ್ನೋದು ಹೆಚ್ಚಾಗಿದೆ. ಇದು ನಾನಾ ರೀತಿಯ ಕೌಟುಂಬಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕೆಲವೊಂದು ಬಾರಿ ದಂಪತಿಗಳು ಬೇರೆಯಾಗಲು ಕಾರಣವಾಗಬಹುದು. ಹಾಗಾಗಿ ಈ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಲೈಂಗಿಕ ಅತೃಪ್ತಿ ಉಂಟಾಗುವುದಕ್ಕೆ ಮುಖ್ಯ ಕಾರಣ ಪುರುಷರಲ್ಲಿ ಉಂಟಾಗುವ ಶೀಘ್ರ ಸ್ಖಲನದ ಸಮಸ್ಯೆ ಅಂತ ಹೇಳಬಹುದು. ಗಂಡಸರ ಲೈಂಗಿಕ ನಿರಾಸಕ್ತಿ, ನಿಮಿರು ದೌರ್ಬಲ್ಯದ ಕಾರಣ ಪುರುಷರು ಕೇವಲ 2 ರಿಂದ 3 ನಿಮಿಷಕ್ಕೆ ವೀರ್ಯ ಚೆಲ್ಲಿಬಿಡುತ್ತಾರೆ. ಆಮೇಲೆ ನಿರಾಸಕ್ತಿಯಿಂದ ಮಲಗಿಬಿಡುತ್ತಾರೆ. ಈ ವೇಳೆ ಹೆಣ್ಣು ಲೈಂಗಿಕ ಸುಖವನ್ನು ಪಡೆದಿರುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಸಂಗಾತಿಯನ್ನು ಖುಷಿ ಪಡಿಸಬೇಕು ಅಂದ್ರೆ ಖಂಡಿತವಾಗಿ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಫೋರ್ ಪ್ಲೇ, ಸಂಭೋಗ ಮತ್ತು ವರ್ಡ್ ಪ್ಲೇ ಇವುಗಳನ್ನು ನೀವು ಮರೆಯದೆ ನಿಮ್ಮ ಲೈಂಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ 3 ವಿಷಯಗಳನ್ನು ಸವಿಸ್ತಾರವಾಗಿ ತಿಳಿಸುವುದಾಗಿ. ಅದರಲ್ಲಿ ಮೊದಲು ಫಾರ್ ಪ್ಲೇ. ಸಂಗಾತಿಗಳು ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಮೊದಲು ಇಬ್ಬರು ತಮ್ಮ ದೇಹವನ್ನು ಶುಚಿಗೊಳಿಸುವುದು ಬಹಳ ಮುಖ್ಯ. ಇದರಿಂದ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತೆ. ದೇಹವನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಮೊದಲ ಆದ್ಯತೆಯಾಗಿರಬೇಕು. ಇಲ್ಲವಾದಲ್ಲಿ ನಾನಾ ರೀತಿಯ ತೊಂದರೆಗಳಿಗೆ ಕಾರಣವಾಗಬಹುದು. ಸ್ನೇಹಿತರೆ, ಮುಖ್ಯವಾಗಿ ಹೆಣ್ಣಿನ ಜೊತೆ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಾಗ ಪ್ರೀತಿ, ತಾಳ್ಮೆ ಮತ್ತು ಗೌರವ ಇರಬೇಕು. ಫೋರ್ ಪ್ಲೇ ಎನ್ನುವುದು ಹೆಣ್ಣು ಗಂಡಿಗೆ, ಅದೇ ರೀತಿ ಗಂಡು ಹೆಣ್ಣಿಗೆ ಮಾಡುವ ಕ್ರಿಯೆ. ಈ ಕ್ರಿಯೆಯನ್ನು ತಾಳ್ಮೆಯಿಂದ ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ಹೆಣ್ಣಿಗೆ ಲೋಳೆರಸದಂತಹ ದ್ರವ ಉತ್ಪತ್ತಿಯಾಗುತ್ತೆ. ಇದರಿಂದ ಗಂಡು ಸುಲಭವಾಗಿ ಸಂಭೋಗ ಮಾಡಲು ಸಹಕರಿಸುತ್ತದೆ. ಈ ದ್ರವ ಉತ್ಪತ್ತಿಯಾಗುವ ಮೊದಲೇ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಂಗಾತಿಗಳಲ್ಲಿ ನೋವು, ಚರ್ಮದಲ್ಲಿ ಬಿರುಕು ಸಂಭವಿಸಬಹುದು. ಕೆಲವೊಮ್ಮೆ ಹೆಣ್ಣಿನ ಜನನ ಜನಾಂಗದಲ್ಲಿ ರಕ್ತಸ್ರಾವ ಸಂಭವಿಸಬಹುದು. ಈ ರೀತಿ ಮಾಡುವುದರಿಂದ ನಿಮ್ಮೊಂದಿಗೆ ಆ ಹೆಣ್ಣಿಗಿರುವ ಲೈಂಗಿಕ ಆಸಕ್ತಿ ಶಾಶ್ವತವಾಗಿ ಕೊನೆಯಾಗಬಹುದು. ಹಾಗಾಗಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಬಲವಂತವಾಗಿ ಈ ಕ್ರಿಯೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಹೀಗಿದ್ದಾಗ ಲೈಂಗಿಕ ಸಂಬಂಧ ಬೆಳೆಸುವ ಮೊದಲು ಇಬ್ಬರು ಪರಸ್ಪರ ಚರ್ಚಿಸಿ ಮುಂದುವರೆಯಿರಿ. ಇನ್ನು ಸಂಭೋಗ, ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಇದು ಸಾಮಾನ್ಯವಾಗಿ ಮಾಡುವ ಕ್ರಿಯೆ. ಹೇಗೆ ಹೆಣ್ಣಿಗೆ ಕ್ಲಿಟೋರಸ್ ಹೆಚ್ಚು ಸುಖವನ್ನು ನೀಡುತ್ತೋ ಹಾಗೆಯೇ ಹೆಣ್ಣಿಗೆ ಅತಿ ಹೆಚ್ಚು ಸುಖ ನೀಡುವ ಇನ್ನೊಂದು ಪ್ರಮುಖ ಭಾಗ ಜಿ ಸ್ಪಾಟ್. ಇದು ಹೆಣ್ಣಿನ ಯೋನಿನಾಳದ ಮೇಲ್ಮೈನಲ್ಲಿರುವ ಒಂದು ಭಾಗ.
ಹೆಚ್ಚಿನ ಜನರ ತಪ್ಪು ತಿಳುವಳಿಕೆ ಇರುವುದು ಇಲ್ಲೇ. ಯಾಕೆಂದರೆ ಬಹಳಷ್ಟು ಜನರು ಯೋನಿ ಸಂಭೋಗ ಮಾಡುವುದರಿಂದ ಮಾತ್ರ ಹೆಣ್ಣು ಅತಿ ಹೆಚ್ಚು ಸುಖ ಪಡೆಯುತ್ತಾಳೆ ಅಂತ ತಿಳಿದುಕೊಂಡಿರುತ್ತಾರೆ. ಆದ್ರೆ ಸರಿಯಾದ ವಿಧಾನದಲ್ಲಿ ಫೋರ್ ಪ್ಲೇ ಮಾಡಿದ ಮೇಲೆ ಸಂಭೋಗ ಮಾಡುವುದರಿಂದ ಹೆಣ್ಣು ಹೆಚ್ಚು ಸುಖ ಪಡೆಯುತ್ತಾಳೆ ಅನ್ನೋದು ನಿಜ. ಒಂದು ವೇಳೆ ನೀವು ಫೋರ್ ಪ್ಲೇ ಮಾಡದೆ ಯೋನಿ ಸಂಭೋಗ ಮಾಡುವುದರಿಂದ ಹೆಣ್ಣಿಗೆ ಲೈಂಗಿಕ ಸುಖವೇನೋ ಸಿಗುತ್ತೆ, ಆದರೆ ಸಂಪೂರ್ಣ ಲೈಂಗಿಕ ತೃಪ್ತಿ ಅನ್ನುವುದು ಸಿಗುವುದಿಲ್ಲ. ಹಾಗಾಗಿ ಫೋರ್ ಪ್ಲೇ ಮಾಡಿದ ಮೇಲೆ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಂಡರೆ ಇಬ್ಬರು ಸಂಪೂರ್ಣ ಲೈಂಗಿಕ ಸುಖವನ್ನು ಪಡೆಯಬಹುದು. ಇದರಿಂದ ನಿಮ್ಮ ಲೈಂಗಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇನ್ನು ವಾಟ್ ಪ್ಲೇ, ಇದು ಸಂಪೂರ್ಣ ಲೈಂಗಿಕ ಕ್ರಿಯೆಯ ಮುಖ್ಯ ಭಾಗವಾಗಿದೆ. ಈ ಹಂತದಲ್ಲಿ ಸಂಭೋಗ ಕ್ರಿಯೆ ನಡೆಸಿದ ಮೇಲೆ ಶೀಘ್ರವಾಗಿ ಎದ್ದು ಹೋಗುವ ಬದಲು ಸ್ವಲ್ಪ ಸಮಯ ಪರಸ್ಪರ ಪ್ರೀತಿಯ ಮಾತುಗಳನ್ನಾಡಿ. ಇದರಿಂದ ನೀವು ಮೂಲ ಸ್ವರೂಪಕ್ಕೆ ಮರಳುತ್ತೀರಿ. ದೇಹದಲ್ಲಿರುವ ಉದ್ವೇಗ ನಿಧಾನವಾಗಿ ಕಡಿಮೆಯಾಗುತ್ತೆ. ಆಮೇಲೆ ತಪ್ಪದೆ ದೇಹವನ್ನು ಶುಚಿಗೊಳಿಸಿ. ಸ್ನೇಹಿತರೆ, ನೀವು ಈ ವಿಧಾನವನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಮಾಡಿದರೆ ಇಬ್ಬರೂ ಉತ್ತಮ ಲೈಂಗಿಕ ಜೀವನವನ್ನು ಪಡೆಯಬಹುದು. ಸ್ನೇಹಿತರೆ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.